ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಫಿಲ್ಮ್ ಸ್ಟಾರ್ಸ್ ನಮಗೆಲ್ಲ ಯಾಕೆ ಇಷ್ಟ ಆಗ್ತಾರೆ? ರೂಪದರ್ಶಿಗಳು ನಮ್ಮ ಗಮನ ಹೇಗೆ ಸೆಳೀತಾರೆ? ಒಂದು ಅವರು ಫಿಲ್ಮ್ ಸ್ಟಾರ್ಸ್ ಅಂದರೆ ಅವ್ರ ಪಾತ್ರ ನಮ್ಮ ಮುಂದೆ ಬರುತ್ತೆ, ಯಾಕಂದರೆ ಪಾತ್ರದಿಂದ ಅವ್ರ ಗಮನ ಸೆಳೀತಾರೆ. ಮಾಡೆಲ್ಸ್ಗಳು ಅವರ ರೂಪ ಅಥವಾ ಮೇಕಟ್ಟಿಂದ ನಮ್ಮ ಗಮನ ಸೆಳೀಬೋದು. ಆದರೆ ಇವರಿಬ್ಬರು ನಮಗೆ ತುಂಬ ಇಷ್ಟ ಆಗೋದ್ರಲ್ಲಿ ಒಂದು ಮುಖ್ಯ ಕಾರಣ ಅಂದರೆ ಅವ್ರು ಧರಿಸಿರುವಂತಹ ವಸ್ತ್ರ ಇರ್ಬೋದು, ಅಥವಾ ಅವ್ರು ಧರಿಸಿರುವಂಥ ಹೊಸ ಹೊಸ ಆಭರಣಗಳಿರ್ಬೋದು, ಇನ್ನಿತರ ಅಲಂಕಾರಿಕ ವಸ್ತುಗಳಿರ್ಬೋದು. ಒಟ್ಟಾರೆ ಹೊಸ ಟ್ರೆಂಡ್, ಹೊಸ ಲುಕ್, ಹೊಸ ಫ್ಯಾಷನನ್ನು ಪರಿಚಯಿಸುವಂಥ ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ವಿ. ಬನ್ನಿ ಹಾಗಾದರೆ ಫ್ಯಾಷನ್ ಡಿಸೈನಿಂಗ್ ಅಂದ್ರೆ ಏನು, ಇದು ಹೆಣ್ಮಕ್ಳಿಗೆ ಎಷ್ಟರ ಮಟ್ಟಿಗೆ ಸೂಕ್ತ ಅಂತ ತಿಳ್ಕೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬಿತಾ. ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಫ್ಯಾಷನ್ ಡಿಸೈನರ್ಸ್ ಆ್ಯಕ್ಚುಲಿ ಏನು ಮಾಡ್ತಾರೆ, ಏನಲ್ಲಿ ಇರುತ್ತೆ ಕೆಲಸ, ಹಿಂಗೆ ಕಲಿಸ್ಕೊಡ್ತಾರೆ, ಇದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಇದೆ, ನೋಡ್ಕೊಂಡು ಬನ್ನಿ. ಫ್ಯಾಷನ್ ಲೋಕ ಝಗಮಗಿಸೋ ಬಣ್ಣದ ಲೋಕ. ಅಲ್ಲಿ ಬೆರಗು ಸೃಷ್ಟಿಸುವ ಬೆಳಕು, ಬಣ್ಣ ಬಣ್ಣದ ಉಡುಪು, ಇವೆರಡಕ್ಕೂ ಮೆರುಗು ತುಂಬುವ ಲಲನಿಯರ ವಯ್ಯಾರ, ತಳುಕು ಬಳುಕು. ಎಸ್, ಅದು ಫ್ಯಾಷನ್ ನೈಟ್. ಕತ್ತಲಲ್ಲಿ ಬೆಳಕು ತೋರಿಸುವ ಹುರುಪು ಅಲ್ಲಿರುತ್ತೆ. ಹೊಸತನ್ನ ಪರಿಚಯಿಸಿದ ಹುಮ್ಮಸ್ಸು ಡಿಸೈನರ್ಗಳಲ್ಲಿದ್ರೆ ಅದನ್ನ ಧರಿಸಿ ಮೆರೆದ ಹೆಗ್ಗಳಿಕೆ ರೂಪದರ್ಶಿಯರದ್ದು. ಫ್ಯಾಷನ್ ಡಿಸೈನಿಂಗ್ ಹೆಸರೇ ಹೇಳುವಂತೆ ಅಲ್ಲಿ ಹೊಸತನ್ನ ಡಿಸೈನ್ ಮಾಡಲಾಗುತ್ತೆ. ಫ್ಯಾಷನ್ ಪ್ರಿಯರಿಗೆ ಇಷ್ಟವಾಗುವಂತೆ ನವನವೀನ ವಿನ್ಯಾಸಗಳನ್ನ ಹೊರತರಲಾಗುತ್ತೆ. ಪ್ಯಾಷನ್ ಆಗಿದ್ದ ಫ್ಯಾಷನ್ ಡಿಸೈನಿಂಗ್ ಈಗ ಪ್ರೊಫೆಷನ್ ಆಗಿ ಬದಲಾಗಿದೆ. ವ್ಯಕ್ತಿಯೊಬ್ಬನ ಕಲಾತ್ಮಕತೆಯೇ ಸ್ಫೂರ್ತಿಯಾಗಿ ದೊಡ್ಡ ಉದ್ಯಮವಾಗಿ ಬೆಳೆದು ನಿಂತಿದೆ. ಫ್ಯಾಷನ್ ಡಿಸೈನಿಂಗ್ ಬಹು ಕಷ್ಟಕರವಾದ, ದುಡ್ಡಿದ್ದವರು ಮಾತ್ರ ಆಯ್ಕೆ ಮಾಡಿಕೊಳ್ಳುವಂತಹ ಕೋರ್ಸ್ ಅಂತ ಹಲವರು ಅನ್ಕೊಂಡಿದ್ದಾರೆ. ಆದ್ರೆ ವಾಸ್ತವ ಅದಲ್ಲ. ಫ್ಯಾಷನ್ ಬಗ್ಗೆ ಪ್ಯಾಷನ್ ಇರೋ, ಡಿಸೈನಿಂಗ್ ಬಗ್ಗೆ ಆಸಕ್ತಿ ಇರೋ ಪ್ರತಿಯೊಬ್ಬರು ಇಲ್ಲಿ ಎಂಟ್ರಿ ಪಡೆಯಬಹುದು. ಹೊಲಿಗೆ ಮಷಿನ್ ತುಳಿಯಲು ಬರದವರು, ಸೂಜಿಗೆ ದಾರ ಪೋಣಿಸಲು ಬಾರದವರು ಇಲ್ಲಿ ಕಲಿತು ಹೆಸರು, ಹಣ ಗಳಿಸಿದ ಉದಾಹರಣೆಗಳಿವೆ. ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ನಲ್ಲಿ ಬರೀ ವಸ್ತ್ರ ವಿನ್ಯಾಸ ಮಾತ್ರ ಆಯ್ಕೆಯಲ್ಲ, ಸಾಲು ಸಾಲು ವಿಭಿನ್ನ ತರಬೇತಿಗಳು ಲಭ್ಯ. ಟೈಲರ್ನಿಂದ ಹಿಡಿದು ಟೆಕ್ನಿಕಲ್ ಡಿಸೈನರ್, ಪ್ಯಾಟರ್ನ್ ಮೇಕರ್, ಟೆಕ್ಸ್ಟೈಲ್ ಡಿಸೈನರ್, ಸ್ಟೈಲಿಸ್ಟ್, ಇಲುಸ್ಟ್ರೇಟರ್, ಫ್ಯಾಷನ್ ಬಯರ್ ಅಷ್ಟೇ ಅಲ್ಲ, ಫ್ಯಾಷನ್ ತರಗತಿ ತೆಗೆದುಕೊಳ್ಳುವ ಟೀಚರ್ ಆಗಿಯೂ ಸಹ ಕೆಲಸ ಮಾಡಬಹುದು. ಮುಂಚೆ ಯುವತಿಯರೇ ಹೆಚ್ಚಾಗಿ ಆಸಕ್ತಿ ತೋರ್ತಾ ಇದ್ದ ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ಇತ್ತೀಚೆಗೆ ಯುವಕರು ಸಹ ಆಸಕ್ತಿ ತೋರಿದ್ದಾರೆ. ಒಟ್ನಲ್ಲಿ ನಿಮ್ಮ ಕ್ರಿಯೇಟಿವಿಟಿಗೆ ಒಂದೊಳ್ಳೆ ವೇದಿಕೆ ಸೃಷ್ಟಿಸುವ ಅವಕಾಶ ಇದೀಗ ನಿಮ್ಮ ಕೈಯಲ್ಲಿದೆ. ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮೋನಾ ಅವರು. ಮೋನಾ ಫ್ಯಾಷನ್ ಡಿಸೈನಿಂಗ್ ಕಲ್ಕೊಂಡಿದ್ದಾರೆ, ಅದ್ರ ಜೊತೆಗೆ ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತಾರೆ. ದಿನನಿತ್ಯ ಸ್ಟೂಡೆಂಟ್ಸ್ಗೆ ಹೊಸ ಹೊಸ ಪಾಠ ಹೇಳ್ಕೊಡ್ತಿರ್ತಾರೆ, ಹೊಸ ಟ್ರೆಂಡ್ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ಫ್ಯಾಷನ್ ಡಿಸೈನಿಂಗ್ ಈಗ ಹೆಣ್ಮಕ್ಳಿಗೆ ಎಷ್ಟು ಮಟ್ಟಿಗೆ ಸೂಕ್ತ ಇದೆ, ಏನು ಟ್ರೆಂಡು ಅಂತ ತಿಳ್ಕೊಂಡು ಬನ್ನಿ ಅವ್ರ ಜೊತೆಗೆ. ಮೋನಾ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು, ನಮಸ್ಕಾರ. ಮೋನಾ, ಫ್ಯಾಷನ್ ಡಿಸೈನ್ ಅಂತಂದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಹೊಸದೇನೋ ಇರುತ್ತೆ ಅಲ್ಲಿ ಅಂತ, ಹೊಸ ಟ್ರೆಂಡ್ ಇರುತ್ತೆ ಅಥವಾ ಹೊಸ ಲುಕ್ ಇರುತ್ತೆ. ಫ್ಯಾಷನ್ ಅಂದ ತಕ್ಷಣ ಒಂಥರ ಟ್ರೆಂಡಿ ಅಂತ ನಮ್ಗೆ ಅನಿಸ್ಬಿಡುತ್ತೆ. ಸೊ ಏನು ಆ್ಯಕ್ಚುಲಿ ಫ್ಯಾಷನ್ ಡಿಸೈನಿಂಗ್ ಅಂದ್ರೆ, ನೀವು ಫ್ಯಾಷನ್ ಡಿಸೈನರ್ ಆಗಿ ಏನು ಮಾಡ್ತೀರಾ, ಏನು ಕೆಲಸ ಇರುತ್ತೆ ಅಲ್ಲಿ ಅಂತ? ಫ್ಯಾಷನ್ ಡಿಸೈನರ್ ಆಗಿ ಅಂದರೆ ಬೇಸಿಕಲಿ ಹೊಸ ಹೊಸ ಡಿಸೈನ್ಸ್ ತರ್ತಾ ಇರಬೇಕು. ಜನಗಳಿಗೆ ಹಾಕಿದ್ದು ಒಂದು ದಿವಸ ಹಾಕಿದ ಬಟ್ಟೆ ಇನ್ನೊಂದು ದಿವಸ ಹಳೇದು ಅಂತಾರೆ. ಸೊ ಎವ್ರಿ ಡೇ ವಿ ನೀಡ್ ಟು ಬ್ರಿಂಗ್ಸ್ ನ್ಯೂ ಡ್ರೆಸ್ಸಸ್ ಫಾರ್ ದೆಮ್. ಅದಕ್ಕೆ ನಾವು ಹೊಸ ಹೊಸ ಟ್ರೆಂಡ್ ಏನಿದೆ ಮಾರ್ಕೆಟಲ್ಲಿ ಅದನ್ನು ತರಕ್ಕೆ ಪ್ರಯತ್ನ ಪಡ್ತೀವಿ. ಹೇಗೆ ಅಂತ ಅಂದರೆ, ಕೆಲವು ಡಿಸೈನರ್ಸಲ್ಲಿ ಅವ್ರದ್ದೇ ಆ ಥರದ ಇನ್ನರ್ ಟ್ಯಾಲೆಂಟ್ ಇರುತ್ತೆ. ಆ ಟ್ಯಾಲೆಂಟ್ ಎಕ್ಸ್ಪೋಸ್ ಮಾಡಿ ಅವರಿಗೆ ಆರ್ಡಿನರಿ ಪರ್ಸನಿಂದ ಒಂದು ಎಕ್ಸ್ಟ್ರಾರ್ಡಿನರಿ ಪರ್ಸನ್ಗೆ ನಾವು ಏನು ಕನ್ವರ್ಟ್ ಮಾಡ್ತೀವೋ ಅದು ಫ್ಯಾಷನ್ ಅಂತ ಹೇಳ್ತೀವಿ. ದಟ್ ಇಸ್ ಬಿಕಮ್ ಅ ಟ್ರೆಂಡಿ, ದಟ್ ಇಸ್ ಕಾಲ್ಡ್ ಅಸ್ ಟ್ರೆಂಡಿ. ಓಕೆ, ನೀವು ಫ್ಯಾಷನ್ ಡಿಸೈನರ್ ಆಗಬೇಕು ಅಂತ ಹೆಂಗೆ ಅನ್ಕೊಂಡ್ರಿ, ಅಥವಾ ನಿಮ್ಮ ಮೊದಲಿನೂ ಇಷ್ಟ ಇತ್ತಾ ಅಥವಾ ಅಚಾನಕ್ಕಾಗಿ ಬಂದಿತ್ತಾ ಈ ಜಾಬ್ಗೆ ಅಂತ? ಆ್ಯಕ್ಚುಲಿ ಅಚಾನಕ್ಕಾಗೆ ಬಂದಿದ್ದು, ಲೈಕ್ ಇಟ್ಸ್ ಅ ಸಡನ್ ಡಿಸಿಷನ್. ಆಮೇಲೆ ಮತ್ತೆ ಆ ಕೋರ್ಸ್ ಕಲಿತಾ ಏನಾಯಿತು ಅಂತಂದರೆ, ವೈ ಕಾಂಟ್ ಬಿ ಅ ಮಾಡೆಲ್ ಟು ಸಪೋರ್ಟ್ ಅಂತ ಹೇಳಿ ಅನ್ನಿಸ್ತು. ಆಗ ನಾನು ಡಿಸೈನರ್ ಆಗಿ ಕನ್ವರ್ಟ್ ಆದೆ.
ಈಗ ಡೈಲಿ ಪಾಠ ಹೇಳ್ಕೊಡ್ತೀರಾ ಅಂದ್ರೆ ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ನೀವು ಸಬ್ಜೆಕ್ಟ್ ತಗೊಳ್ತೀರಾ? ಹಾಂ, ತಗೊಳ್ತೀವಿ. ಓಕೆ, ಹೆಂಗಿದೆ ಈಗ ಅಂದ್ರೆ ಹೇಳ್ಕೊಡಾಗ ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ ಹೆಂಗಿದೆ ಅಂತೀರಾ ಈಗ? ಸ್ಟಾರ್ಟಿಂಗ್ ಒಂದು 5 years ಡೌನ್ ದ ಲೈನ್ ಫ್ಯಾಷನ್ ಡಿಸೈನಿಂಗ್ ಏನೂ ಇಂಟ್ರೆಸ್ಟ್ ಇರಲಿಲ್ಲ. ತುಂಬ ಜನಕ್ಕೆ ಫ್ಯಾಷನ್ ಡಿಸೈನಿಂಗ್ ಅಂದರೆ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಲೈಕ್ ದೇ ಹ್ಯಾಡ್ ಅ ಡಿಫ್ರೆಂಟ್ ಕಾನ್ಸೆಪ್ಟ್ ಇನ್ ಮೈಂಡ್ ಆಲ್ ಟುಗೆದರ್. ಈಗ ಫ್ಯಾಷನ್ ಡಿಸೈನಿಂಗ್ ಅಂದರೆ ಎವ್ರಿಬಡಿ ನೋಸ್ ಇಟ್. ಲೈಕ್ ಇಟ್ ಹ್ಯಾಸ್ ಅ ಬಿಗ್ ಝೂಮ್ ಇನ್ ದ ಇಂಡಸ್ಟ್ರಿ. ಲೈಕ್ ಫ್ಯಾಷನ್ ಡಿಸೈನಿಂಗ್ ಸ್ಪೆಷಲಿ ಫಾರ್ ಗರ್ಲ್ಸ್ ಇಟ್ಸ್ ವೆರಿ ಹೆಲ್ಪ್ಫುಲ್ ಸಬ್ಜೆಕ್ಟ್. ಆ್ಯಂಡ್ ತುಂಬ ಝೂಮ್ ಇದೆ ದಟ್ ವಿ ಹ್ಯಾವ್ ಎ ಲಾಟ್ ಆಫ್ ಸ್ಕೋಪ್ ಇನ್ ದ ಇಂಡಸ್ಟ್ರಿ. ಅಂಡ್ ಈಗ ನೋಡಿ, ಬೆಂಗಳೂರು ಸಿಲಿಕಾನ್ ಸಿಟಿಲಿ ಸ್ಪೆಷಲಿ ಡೈಲಿ ಇಲ್ಲ ಅಂದ್ರೂ ಅಟ್ಲೀಸ್ಟ್ ವೀಕೆಂಡಲ್ಲಂತೂ ಫ್ಯಾಷನ್ ಶೋ ಇದ್ದೇ ಇರುತ್ತೆ. ಖಂಡಿತ. ಸೊ ಫ್ಯಾಷನ್ಗೆ ತುಂಬಾ ಇಷ್ಟಪಡೋರು, ಫ್ಯಾಷನ್ ಶೋನ ಫ್ಯಾಷನನ್ನು ಇಷ್ಟಪಡೋರು, ಆಕ್ಸೆಪ್ಟ್ ಮಾಡ್ಕೊಳ್ಳೋರು ಅಂದರೆ ನಮ್ಮ ಬೆಂಗಳೂರಿಗರು. ಸೊ ಬೆಂಗಳೂರು ಅಂತ ಊರಲ್ಲಿ ಫ್ಯಾಷನ್ ಶೋಗೆ ತುಂಬಾನೇ ನಾನು ಹೇಳ್ದಂಗೆ ತುಂಬ ಇಷ್ಟ ಆಗುತ್ತೆ, ತುಂಬ ವ್ಯಾಲ್ಯೂ ಇದೆ ಅದಕ್ಕೆ. ಸೊ ನಿಮಗೆ ಈಗ ಫ್ಯಾಷನ್ ಡಿಸೈನಿಂಗ್ ಕಲಿಬೇಕು ಅಚಾನಕ್ಕಾಗಿ ಬಂದ್ರಿ ಅಂತ ಹೇಳಿದ್ರಿ. ಸೊ ಅವಾಗ ಏನು ಅನ್ನಿಸ್ತು ನಿಮಗೆ, ನಾನೊಬ್ಬ ದೊಡ್ಡ ಫ್ಯಾಷನ್ ಡಿಸೈನರ್ ಆಗ್ಬೋದು ಅಂದ್ರೆ, ಅಥವಾ ಇಲ್ಲ ಇಲ್ಲಿ ಬಂದರೆ ನಾನು ಬಂದಿದ್ದು ನನಗೇನೋ ವ್ಯರ್ಥ ಅನಿಸ್ತಿದೆ ಅನಿಸ್ತಾ? ಹೇಗೆ ಅನಿಸ್ತು ನಿಮಗೆ ಫಸ್ಟ್? ಸ್ಟಾರ್ಟಿಂಗ್ ಹಾಗೆ ಅನ್ನಿಸ್ತು. ಲೈಕ್ ಫ್ಯಾಷನ್ ಡಿಸೈನರ್ ಆಗಿ ಬಂದಿದ್ದು ನಂಗೆ ವೇಸ್ಟ್ ಆಯ್ತಲ್ಲ ಅಂತ ಅನ್ನಿಸ್ತು ಸ್ಟಾರ್ಟಿಂಗ್. ಆಮೇಲೆ ಮತ್ತೆ ಇಟ್ ವಾಸ್ ವೆರಿ ಗುಡ್. ಏನಕ್ಕೆ ಅಂದರೆ ನಮಗೆ ಗೊತ್ತೇ ಇಲ್ಲ ಫ್ಯಾಷನ್ ಡಿಸೈನಿಂಗಲ್ಲಿ ಇಷ್ಟೊಂದು ಸಬ್ಜೆಕ್ಟ್ಸ್ ಇರುತ್ತೆ ಅಂತ ಹೇಳಿ. ಸೊ ದೇರ್ ಇಸ್ ಅ ವೈಡ್ ಸಬ್ಜೆಕ್ಟ್ಸ್ ಇನ್ ದ ಫ್ಯಾಷನ್ ಡಿಸೈನಿಂಗ್. ಓದ್ತಾ ಏನಾಗುತ್ತೆ, ಒಂದಿಲ್ಲ ಅಂದರೂ ಇನ್ನೊಂದು ಸಬ್ಜೆಕ್ಟಲ್ಲಿ ನಾವು ಐ ಕ್ಯಾನ್ ಬಿಕಮ್ ಎ ಬಿಗ್ ಡಿಸೈನರ್ ಆರ್ ಐ ಕ್ಯಾನ್ ಬಿಕಮ್ ಅ ಮರ್ಚೆಂಡೈಸರ್. ಏನಾದರೂ ಒಂದು ಫೀಲ್ಡ್ ಇಷ್ಟು ದೊಡ್ಡದಿದೆ ಅಂತ ಅನ್ಸಿದ್ಮೇಲೆ ಖಂಡಿತ ಫ್ಯಾಷನ್ ಡಿಸೈನಿಂಗ್ ಇಸ್ ವೆರಿ ಹೆಲ್ಪ್ಫುಲ್. ಆ್ಯಕ್ಚುಲಿ ಫ್ಯಾಷನ್ ಡಿಸೈನರ್ ಇರ್ಬೋದು, ಫ್ಯಾಷನ್ ಮಾಡೆಲ್ಸ್ ಇರ್ಬೋದು, ಈ ಫ್ಯಾಷನ್ಗೆ ಸಂಬಂಧಪಟ್ಟವ್ರು ಯಾರೇ ಇರ್ಬೋದು, ಕಾಸ್ಟ್ಯೂಮ್ ಡಿಸೈನರ್ಸ್ ಇರ್ಬೋದು, ಅವರೆಲ್ಲ ಲೈಕ್ ಒಂದು ರೀತಿ ನಮಗೇನಂದರೆ ಅವರು ಕೂಡ ಸ್ಟಾರ್ಗಳಿದ್ದಂಗೆ. ಯಾಕಂದರೆ ಆ ಥರ ಟ್ರೆಂಡ್ ಸೃಷ್ಟಿ ಮಾಡುವಂಥದ್ದು ಇದು ಇಂಡಸ್ಟ್ರಿ ಆ್ಯಕ್ಚುಲಿ ಫ್ಯಾಷನ್ ಅಂದರೆ. ಸೊ ಫ್ಯಾಷನ್ ಡಿಸೈನಿಂಗ್ ಅಂತ ಮಾಡುವಾಗ ನೀವು ಏನನ್ನ ಗಮನದಲ್ಲಿ ಇಟ್ಕೋತೀರಾ? ಅಂದರೆ ಇವಾಗ ಇದು ಇಷ್ಟ ಆಗ್ಬೋದಾ ಯಂಗ್ ಜನ್ರೇಷನ್ಗೆ, ಅಥವಾ ಇದು ಟ್ರೆಂಡಾ? ಹೆಂಗೆ ಒಂದು ಟ್ರೆಂಡನ್ನು ಹುಟ್ಟಾಕೋದಂದ್ರೆ ಸುಮ್ಮನೆ ಅಲ್ಲ ಅದು. ಸೊ ಏನು ಮಾಡ್ತೀರಾ ನೀವು? ಬೇಸಿಕಾಗಿ ನಮ್ಗೆ 2 ಥಿಂಗ್ಸ್ ಕಾನ್ಸೆಪ್ಟಲ್ಲಿ ಇರಬೇಕಾಗುತ್ತೆ. ಫಸ್ಟ್ ಏನು ಅಂತಂದರೆ, ಈ ಯಾರಿಗೆ ನಾವು ಇದನ್ನು ಡಿಸೈನ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ತುಂಬ ಇಂಪಾರ್ಟೆಂಟ್. ಯಾರಿಗೆ ಮತ್ತು ಯಾವ ಸಂದರ್ಭದಲ್ಲಿ ಇದನ್ನು ಉಪಯೋಗಿಸ್ತಾರೆ ಅನ್ನೋದನ್ನು ಇಂಪಾರ್ಟೆಂಟಾಗಿ ಗಮನದಲ್ಲಿಟ್ಟರೆ ಆಟೋಮೆಟಿಕಲಿ ವಾಟ್ ಎವರ್ ವಿ ಡಿಸೈನ್ ಅದನ್ನು ತುಂಬ ಚೆನ್ನಾಗಿ ಬರುತ್ತೆ. ಅದೆರಡು ಕಾನ್ಸೆಪ್ಟ್ ಮಾತ್ರ ಮೈಂಡಲ್ಲಿ ಇರಬೇಕು. ಯಾರಿಗೆ, ಈಗ ಎಲ್ಲ ವಸ್ತುಗಳನ್ನಾಗಲಿ ಎಲ್ಲರೂ ಹುಡಕ್ಕಾಗಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ಸಿಚುಯೇಷನ್ಸ್, ವಾಟ್ ಸರ್ಕಮ್ಸ್ಟೆನ್ಸಸ್ ಯು ಆರ್ ವೇರಿಂಗ್ ಆ್ಯಂಡ್ ಹೂ ಇಸ್ ವೇರಿಂಗ್ ಅನ್ನೋದನ್ನು ಇರುತ್ತೆ. ಸೊ ಇಫ್ ಯು ಕೀಪ್ ದೋಸ್ ಥಿಂಗ್ಸ್ ಇನ್ ಮೈಂಡ್, ಸ್ಪೆಷಲಿ ಯಾರು ಮತ್ತು ಯಾವ ಸಂದರ್ಭದಲ್ಲಿ ಅನ್ನೋದನ್ನ ಇಟ್ಕೊಂಡ್ರೆ ಟ್ರೆಂಡ್ ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಗುತ್ತೆ. ಓಕೆ ಮೋನಾ, ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಬೆಂಗಳೂರು ಅಂತ ಸಿಟಿ, ಅದರಲ್ಲೂ ಸಿಲಿಕಾನ್ ಸಿಟಿ, ಮೆಟ್ರೋಪಾಲಿಟನ್ ಸಿಟಿ, ದೊಡ್ಡ ದೊಡ್ಡ ನಗರಗಳಲ್ಲಂತೂ ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ತುಂಬಾ ಒಳ್ಳೆಯ ಸ್ಕೋಪ್ ಇದೆ. ಎಸ್ಪೆಷಲಿ ಹೆಣ್ಮಕ್ಳು ಕ್ರಿಯೇಟಿವಿಟಿಗೆ ಹೆಸರಾದವರು. ಸೊ ಒಳ್ಳೆ ಕಲೆ ಕೌಶಲ್ಯಗಳನ್ನು ತಮ್ಮಲ್ಲಿ ಇಟ್ಕೊಂಡವರು. ಸೊ ಹೆಣ್ಮಕ್ಳಿಗೆ ಇದು ಎಷ್ಟರ ಮಟ್ಟಿಗೆ ಸೂಕ್ತ, ಇದೆಲ್ಲ ತಿಳ್ಕೊಳ್ಳೋಣ ಚಿಕ್ಕ ಬ್ರೇಕ್ನ ನಂತರ.